ನ್ಯಾಷನಲ್ ಹೆರಾಲ್ಡ್ ಹಗರಣ 5,000 ಕೋಟಿ ರೂಪಾಯಿ ಮೊತ್ತದ ಹಗರಣ ನಡೆದಿದೆ ಅಂತೇಳಿ ಹೇಳಲಾಗಿರುವಂತಹ ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಯ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಕಾಂಗ್ರೆಸ್ ಸಿಎಂ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಕಾಂಗ್ರೆಸ್ ಉಪಮುಖ್ಯಮಂತ್ರಿಯ ಹೆಸರನ್ನು ಕೂಡ ಜಾರಿ ನಿರ್ದೇಶನಾಲಯ ಅರ್ಥಾತ್ ಇಡಿ ಉಲ್ಲೇಖವನ್ನು ಮಾಡಿದೆ. ಹಾಗಾದರೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರಿಗೂ ಕೂಡ ಕಂಟಕ ಆಗುತ್ತೆ. ಆರೋಪ ಪಟ್ಟಿಯಲ್ಲಿ ಇಡಿ ಇಬ್ಬರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದೆ. ನ್ಯಾಷನಲ್ ಹೆರಾಲ್ಡ್ ಹಗರಣ ಕಾಂಗ್ರೆಸ್ ಅನ್ನೋದಕ್ಕಿಂತ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತು ಅವರ ಕುಟುಂಬವನ್ನು ಬಾಧಿಸ್ತಾ ಇರುವಂತಹ ಹಗರಣ ಇದು. ಈ ಹಗರಣದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಇಬ್ಬರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಇಡಿ ಆರೋಪ ಪಟ್ಟಿಯಲ್ಲಿ ಈ ಮಾಹಿತಿಯನ್ನು ಕೊಡಲಾಗಿದೆ. ಇಬ್ಬರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಇಬ್ಬರ ಹೆಸರನ್ನು ಕೂಡ ತಾನು ಸಲ್ಲಿಸಿರುವಂಥ ಆರೋಪ ಪಟ್ಟಿಯಲ್ಲಿ ಇಡಿ ಉಲ್ಲೇಖ ಮಾಡಿರುವಂಥದ್ದು ದೆಹಲಿಯ. ಸೊ ಹಾಗಾದರೆ ಆ ಉಪಮುಖ್ಯಮಂತ್ರಿ ಯಾರು, ಆ ಮುಖ್ಯಮಂತ್ರಿ ಯಾರು? ನ್ಯಾಷನಲ್ ಹೆರಾಲ್ಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಜಾರಿ ನಿರ್ದೇಶನಾಲಯ ದೆಹಲಿಯಲ್ಲಿರ್ತಕ್ಕಂತಹ ಇಡಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಿತ್ತು. ಆ ಆರೋಪ ಪಟ್ಟಿಯಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಇಬ್ಬರನ್ನು ಕೂಡ ಉಲ್ಲೇಖ ಮಾಡಿದೆ. ಇಡಿ ಆರೋಪ ಪಟ್ಟಿಯಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಅಸೋಸಿಯೇಟೆಡ್ ಜರ್ನಲ್ ಮತ್ತು ಯಂಗ್ ಇಂಡಿಯಾಕ್ಕೆ ದೇಣಿಗೆ ನೀಡಿದ್ದಾರೆ ಎನ್ನುವಂತಹ ಅಂಶವನ್ನು ಇಡಿ ತನ್ನ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಡಿ.ಕೆ. ಶಿವಕುಮಾರ್ ತಾವು ವೈಯಕ್ತಿಕವಾಗಿ ಅಸೋಸಿಯೇಟೆಡ್ ಜರ್ನಲ್ ಅಂದರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ನಡೆಸುವಂಥ ಅಸೋಸಿಯೇಟೆಡ್ ಜರ್ನಲ್ ಮತ್ತು ಯಂಗ್ ಇಂಡಿಯಾಕ್ಕೆ ವೈಯಕ್ತಿಕವಾಗಿ 25 ಲಕ್ಷ ರೂಪಾಯಿ ಮೊತ್ತದ ದೇಣಿಗೆಯನ್ನು ಕೊಟ್ಟಿದ್ದರು. ಜೊತೆಗೆ ತಮ್ಮ ಟ್ರಸ್ಟ್ನಿಂದ ಡಿ.ಕೆ. ಶಿವಕುಮಾರ್ ಅವರ ಒಡೆತನದ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ನಿಂದ ಸುಮಾರು 2 ಕೋಟಿ ರೂಪಾಯಿಯನ್ನು ಯಂಗ್ ಇಂಡಿಯಾಕ್ಕೆ ದೇಣಿಗೆಯಾಗಿ ಕೊಟ್ಟಿದ್ದರು. ಇದರ ಜೊತೆಗೆ ರೇವಂತ್ ರೆಡ್ಡಿ ಈ ದೇಣಿಗೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ರೇವಂತ್ ರೆಡ್ಡಿ ಅವರು ತೆಲಂಗಾಣ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರು. ರೇವಂತ್ ರೆಡ್ಡಿ ಅವರು ಇತರರ ಕಡೆಯಿಂದ ದೇಣಿಗೆಯನ್ನು ಕೊಡಿಸಿದ್ದಾರೆ ಎನ್ನುವಂಥ ಅಂಶವನ್ನು ಇಡಿ ತನ್ನ ಆರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡಿದೆ. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ದೇಣಿಗೆಯನ್ನು ಸಂಗ್ರಹ ಮಾಡಲಾಗಿದೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಉನ್ನತ ಹುದ್ದೆಗಳನ್ನು ಯಾರೆಲ್ಲ ಬಯಸ್ತಾ ಇದ್ರು ಅವರಿಂದಲೂ ಕೂಡ ದೇಣಿಗೆಯನ್ನು ಸಂಗ್ರಹ ಮಾಡಲಾಗಿದೆ ಎನ್ನುವಂಥ ಅಂಶವನ್ನು ಜಾರಿ ನಿರ್ದೇಶನಾಲಯ ತನ್ನ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಏಪ್ರಿಲ್ 9ನೇ ತಾರೀಕು ದೆಹಲಿಯಲ್ಲಿ ಇರ್ತಕ್ಕಂತಹ ಇಡಿ ನ್ಯಾಯಾಲಯಕ್ಕೆ ಇಡಿ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿತ್ತು. ಆ ಆರೋಪ ಪಟ್ಟಿಯ ಆಧಾರದಲ್ಲಿ ಈಗಾಗಲೇ ದೆಹಲಿಯ ಇಡಿ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಅವುಗಳ ಆಧಾರದಲ್ಲಿ ಆರೋಪಗಳನ್ನು ಫ್ರೇಮ್ ಮಾಡುವುದಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ನಡೀತಾ ಇದೆ ದೆಹಲಿಯ ಕೋರ್ಟ್ನಲ್ಲಿ. ಸೊ ಈ ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಸೋನಿಯಾ ಗಾಂಧಿ, ಈಗ ರಾಜ್ಯಸಭಾ ಸಂಸದರು ರಾಹುಲ್ ಗಾಂಧಿಯವರ ತಾಯಿ, ಇವರು ಮೊದಲನೆಯ ಆರೋಪಿ. ರಾಹುಲ್ ಗಾಂಧಿ 54 ವರ್ಷದ ರಾಹುಲ್ ಗಾಂಧಿ ಎರಡನೆಯ ಆರೋಪಿ. ಇದರ ಜೊತೆಗೆ ಸ್ಯಾಮ್ ಪಿತ್ರೋಡಾ ಒಳಗೊಂಡಂತೆ ಹಲವರನ್ನು ಆರೋಪಿಗಳನ್ನಾಗಿ ಈ ಹಗರಣದಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. 2,000 ಕೋಟಿ ರೂಪಾಯಿ ಮೊತ್ತದ ಹಗರಣ ಅಂಥೇಳಿ ನ್ಯಾಷನಲ್ ಹೆರಾಲ್ಡ್ ಹಗರಣ ನಡೆದಿದೆ ಅಂಥೇಳಿ ಇಡಿ ಆರೋಪವನ್ನು ಮಾಡಿದೆ. ವಿಶೇಷ ಏನು ಅಂತ ಹೇಳಿದ್ರೆ ಯಂಗ್ ಇಂಡಿಯಾ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವರಿಬ್ಬರ ಹಿಡಿತದಲ್ಲಿರುವ ಯಂಗ್ ಇಂಡಿಯಾದ ಮುಖಾಂತರ ನ್ಯಾಷನಲ್ ಹೆರಾಲ್ಡ್ ಇದರ ಆಸ್ತಿಯನ್ನು ಕಬಳಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಿದೆ ಎನ್ನುವಂಥ ಆರೋಪವನ್ನು ಇಡಿ ತನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇಲ್ಲಿ ಇನ್ನೊಂದು ಪ್ರಮುಖ ವೆರಿ ಇಂಪಾರ್ಟೆಂಟ್ ಅಂಶ ಅಂತ ಅನಿಸ್ತಿರುವಂಥದ್ದು ಏನು ಅಂತ ಹೇಳಿದ್ರೆ, ಕೆಲವರ ಹೆಸರಲ್ಲಿ ಕೆಲವರಿಗೆ ಟಿಕೆಟ್ ಕೊಡುವ ಸಲುವಾಗಿ ಕಾಂಗ್ರೆಸ್ ದೇಣಿಗೆಯನ್ನು ಸಂಗ್ರಹ ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ರಾಜೀವ್ ಗಂಭೀರ್ ಅಂಥೇಳಿ ಒಬ್ಬರು ಕಾಂಗ್ರೆಸ್ನ ನಾಯಕರು, ಇವರಿಂದಲೂ ಕೂಡ ದೇಣಿಗೆಯನ್ನು ಸಂಗ್ರಹ ಮಾಡಲಾಗಿತ್ತು. 2019 ಲೋಕಸಭಾ ಚುನಾವಣೆಗೆ
ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಿಂದ ನಿಮಗೆ ಟಿಕೆಟ್ ಕೊಡ್ತೀವಿ ಅಂಥೇಳಿ ರಾಜೀವ್ ಗಂಭೀರ್ ಎನ್ನುವಂಥವರಿಂದ ಕಾಂಗ್ರೆಸ್ ದೇಣಿಗೆಯನ್ನು ಸಂಗ್ರಹಿಸಿತ್ತು. ಅದು ಅಹಮದ್ ಪಟೇಲ್ ಅವರ ಸೂಚನೆಯ ಮೇರೆಗೆ. ಸೋನಿಯಾ ಗಾಂಧಿ ಕುಟುಂಬದ ಆಪ್ತರು ಅಹಮದ್ ಪಟೇಲ್ 2019 ಚುನಾವಣೆಯಲ್ಲಿ ನಿಮಗೆ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡ್ತೀವಿ ಅಂತೇಳಿ. ಆದರೆ 2019 ಲೋಕಸಭಾ ಚುನಾವಣೆಗೆ ಆ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟನ್ನು ಕೊಡಲ್ಲ ರಾಜೀವ್ ಗಂಭೀರ್ ಅವರಿಗೆ. ಸೊ ರಾಜೀವ್ ಗಂಭೀರ್ ಅವರು ಏನು ಮಾಡ್ತಾರೆ ಅದಾದ ಬಳಿಕ ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ ಅವರಿಗೆ ಒಂದು ಲೆಟ್ರನ್ನು ಬರೀತಾರೆ. ನೀವು ನನಗೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡ್ತೀನಿ ಅಂಥೇಳಿ ನನ್ನ ಕಡೆಯಿಂದ ದೇಣಿಗೆಯನ್ನು ಸಂಗ್ರಹ ಮಾಡಿದ್ರಿ, ಆದರೆ ನನಗೆ ಟಿಕೆಟ್ ಸಿಕ್ಕಿಲ್ಲ. ಹೀಗಾಗಿ ನಾನು ಕೊಟ್ಟಂತಹ ದುಡ್ಡೇನಿದೆ ಆ ದುಡ್ಡನ್ನು ವಾಪಸ್ ಕೊಡಬೇಕು. ಜೊತೆಗೆ ನನಗೆ ನಾನು ಕೊಟ್ಟಂತಹ ದೇಣಿಗೆ ಅಂಥೇಳಿ ಏನು ನೀವು ತೆಗೆದುಕೊಂಡಿದ್ದೀರಿ ಅದಕ್ಕೆ ನನಗೆ ತೆರಿಗೆ ವಿನಾಯಿತಿಯನ್ನು ಪಡೆಯಲಿಕ್ಕೆ ನನಗೊಂದು ಸರ್ಟಿಫಿಕೇಟ್ ಬೇಕು. ನಿಮ್ಮ ಟ್ರಸ್ಟಿಗೆ ನಾನು ದೇಣಿಗೆ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಆ ಪ್ರಮಾಣ ಪತ್ರವನ್ನು ಕೂಡ ನೀವು ಕೊಟ್ಟಿಲ್ಲ. ಹೀಗಾಗಿ ನನ್ನ ದುಡ್ಡನ್ನು ನನಗೆ ವಾಪಸ್ ಕೊಡಿ ಎನ್ನುವಂಥ ಅಂಶವನ್ನು ರಾಜೀವ್ ಗಂಭೀರ್ ಅವರು ಬರೆದಿದ್ರು. ಇದೆಲ್ಲವೂ ಕೂಡ ಅಂಶ ಇರುವಂಥದ್ದು ಇಡಿ ತಾನು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ. ಇದರ ಜೊತೆಗೆ ಅಹಮದ್ ಪಟೇಲ್ ಮತ್ತು ಪವನ್ ಬನ್ಸಲ್ ಇವರಿಬ್ಬರ ಒತ್ತಡದ ಮೇರೆಗೆ ತೆಲಂಗಾಣದ ಈಗ ಮುಖ್ಯಮಂತ್ರಿ ಆಗಿರುವಂತಹ ರೇವಂತ್ ರೆಡ್ಡಿ ಅವರು PCC ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ 2019ರಿಂದ 2022 ಆರ್ಥಿಕ ವರ್ಷದಲ್ಲಿ ಹಲವರ ಕಡೆಯಿಂದ ಬೇರೆಯವರ ಕಡೆಯಿಂದ ಹಣವನ್ನು ಕೊಡಿಸಿದ್ರು ಎನ್ನುವಂಥ ಆರೋಪವನ್ನು ಕೂಡ ಇಡಿ ಮಾಡಿದೆ. ಇಲ್ಲಿ ಪ್ರಮುಖವಾಗಿ ಇಡಿ ಮಾಡ್ತಾ ಇರುವಂಥ ಆರೋಪ ಏನು ಅಂತ ಹೇಳಿದ್ರೆ ಯಂಗ್ ಇಂಡಿಯಾ ಟ್ರಸ್ಟ್ ಏನಿದೆ ಆ ಟ್ರಸ್ಟಿಗೆ DK ಶಿವಕುಮಾರ್ ಇರ್ಬೋದು ಅಥವಾ ರೇವಂತ್ ರೆಡ್ಡಿ ಬೇರೆಯವರ ಕೈಯಲ್ಲಿ ಮಾಡಿಸಿರುವಂತಹ ದೇಣಿಗೆ ಇರ್ಬೋದು ಅಥವಾ ಕಾಂಗ್ರೆಸ್ನ ಇತರರು ಮಾಡಿರ್ತಕ್ಕಂತಹ ದೇಣಿಗೆಗಳೇನಿದೆ ಅವುಗಳನ್ನು ಡೊನೇಷನ್ಸ್ ದೇಣಿಗೆ ಅಂತೇಳಿ ಪರಿಗಣಿಸೋಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ದೇಣಿಗೆ ಕೊಟ್ಟವರೇ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟುಗಳ ಪ್ರಕಾರ ಅವೆಲ್ಲವನ್ನು ಕೂಡ ಒತ್ತಡದ ಕಾರಣದಿಂದಾಗಿ ಕೊಡಲಾಗಿದೆ. ಒತ್ತಡ ಅಂದರೆ ಅಹಮದ್ ಪಟೇಲ್ ಸೂಚನೆಯನ್ನು ಕೊಟ್ಟಿದ್ದಾರೆ, ಕಾಂಗ್ರೆಸ್ನಿಂದ ಸೂಚನೆ ಹೋಗಿದೆ ಇಂಥವ್ರು ಇಷ್ಟಿಷ್ಟು ದೇಣಿಗೆ ಕೊಡಬೇಕು ಅಂತೇಳಿ. ಆ ಕಾರಣಕ್ಕೋಸ್ಕರ ಕೊಟ್ಟಿರೋದ್ರಿಂದ ದೇಣಿಗೆ ಎನ್ನುವಂಥದ್ದು ವಾಲಂಟ್ರಿಲಿ ಯಾವತ್ತೂ ಕೂಡ ಸ್ವಯಂ ಪ್ರೇರಿತವಾಗಿರ್ತದೆ, ದಾನದ ರೂಪದಲ್ಲಿರ್ತದೆ. ದೇಣಿಗೆ ಕೊಡುವಂತಹ ಸಂದರ್ಭದಲ್ಲಿ ಫಲಾಪೇಕ್ಷೆ ಇರಲ್ಲ. ಹೀಗಾಗಿ ಫಲಾಪೇಕ್ಷೆಯಿಂದ ಮಾಡಲಾಗಿರುವಂತಹ ಪಾವತಿ ಏನಿದೆ, ಟಿಕೆಟ್ ಸಿಗುತ್ತೆ ಪಕ್ಷದಲ್ಲಿ ಲೋಕಸಭಾ ಚುನಾವಣೆಗೆ ಅಥವಾ ವಿಧಾನಸಭಾ ಚುನಾವಣೆಗೆ ಅಥವಾ ಕಾಂಗ್ರೆಸ್ನ ಯಾವುದಾದರೂ ಒಂದು ಹುದ್ದೆಯಲ್ಲಿ ತಮ್ಮನ್ನು ತಂದು ಕೂರಿಸಬಹುದು ಎನ್ನುವಂತಹ ನಿರೀಕ್ಷೆಯ ಕಾರಣಕ್ಕೋಸ್ಕರ ಕ್ವಿಡ್ ಫ್ರೋಕೋ ಅಂತ ಕರಿಬೋದು ನಾವು. ಇದನ್ನು ಕೊಟ್ಟು ತೆಗೆದುಕೊಳ್ಳುವಂಥದ್ದು ಅಂತಹ ಪಾವತಿ ನಡೆದಿದೆ. ಹೀಗಾಗಿ ಇದನ್ನು ಡೊನೇಷನ್ಸ್ ಅಂತ ಕರೆಯೋಕ್ಕಾಗಲ್ಲ ಎನ್ನುವಂಥ ಅಂಶವನ್ನು ಇಡಿ ತನ್ನ ಆರೋಪ ಪಟ್ಟಿಯಲ್ಲಿ ಹೇಳಿರುವಂಥದ್ದು. DK ಶಿವಕುಮಾರ್ ಅವರು ಇವತ್ತು ರಿಯಾಕ್ಟನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ ತಪ್ಪೇನಿದೆ ದೇಣಿಗೆ ಕೊಟ್ಟಿದ್ರಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಏನಿದೆ ಅದು ಕಾಂಗ್ರೆಸ್ನ ಪತ್ರಿಕೆ, AJL ಅಸೋಸಿಯೇಟೆಡ್ ಜರ್ನಲ್ನ ಪತ್ರಿಕೆ. ಸೊ ನಮ್ಮ ಪಕ್ಷದ ಪತ್ರಿಕೆಗೆ ನಾನು ದೇಣಿಗೆಯನ್ನು ಕೊಟ್ಟರೆ ಅದು ಅಪರಾಧ ಹೇಗಾಗುತ್ತೆ ಎನ್ನುವಂಥದ್ದು ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಾದ. ಇಲ್ಲಿ ಒಂದು ಅಂಶ ನಾವು ಗಮನಿಸಬೇಕು. ದೆಹಲಿ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಇತರರ ವಿರುದ್ಧ ಆ ಸಂದರ್ಭದಲ್ಲಿ ಪೊಲಿಟಿಕಲ್ ಡೊನೇಷನ್ಸ್ ರಾಜಕೀಯ ದೇಣಿಗೆಗಳು ಅದನ್ನು ಕೂಡ ಅಕ್ರಮ ಹಣ ವರ್ಗಾವಣೆ ಅಂತೇಳಿ ಪರಿಗಣಿಸಬಹುದು ಅಂತ ವಾದಿಸಿತ್ತು ಇಡಿ. ರಾಜಕೀಯ ಪಕ್ಷಗಳಿಗೆ ಕೊಡಲಾಗುವಂತಹ ದೇಣಿಗೆಗಳನ್ನು ಕೂಡ PMLA ಅಡಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಬಹುದು. ಅದು ಕೂಡ ಇನ್ ಕೇಸ್ ಲೀಗಲ್ ಪ್ರೋಸೆಸ್ಸಲ್ಲಿ ಪಾವತಿ ಆಗದೇ ಹೋಗಿದ್ದರೆ ಅವುಗಳನ್ನು ಅಕ್ರಮ ಹಣ ವರ್ಗಾವಣೆ ಅಂಥೇಳಿ ಪರಿಗಣಿಸಲಿಕ್ಕೆ ಅವಕಾಶಗಳಿದೆ ಅಂಥೇಳಿ ದೆಹಲಿ ಅಬಕಾರಿ ಹಗರಣದಲ್ಲಿ ಇಡಿ ವಾದವನ್ನು ಮಾಡಿತ್ತು. ಸೇಮ್ ಆರ್ಗ್ಯುಮೆಂಟನ್ನು ಈಗ ಇಡಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಮಾಡ್ತಾ ಇರುವಂಥದ್ದು. ನ್ಯಾಷನಲ್ ಹೆರಾಲ್ಡ್ ಸಂಬಂಧಪಟ್ಟ ಹಾಗೆ ಹಲವು ಬಾರಿ ರಾಹುಲ್ ಗಾಂಧಿ ಅವರು ವಿಚಾರಣೆಗೂ ಕೂಡ ಹಾಜರಾಗಿದ್ದರು. ಆ ವಿಚಾರಣೆಯ ಸಂದರ್ಭದಲ್ಲಿ 2024 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನು ನಿರಂತರವಾಗಿ ವಿಚಾರಣೆ ನಡೆಯಿತು ರಾಹುಲ್ ಗಾಂಧಿ ಅವರ ವಿಚಾರಣೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ಕೈಗೊಂಡಿದ್ದರು. ಸೊ ಈಗ ಆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಚಾರ್ಜಸ್ ಫ್ರೇಮ್ ಆಗಬೇಕು ಕೋರ್ಟ್ನಲ್ಲಿ. ಆರೋಪ ಪಟ್ಟಿ ಆಧಾರದಲ್ಲಿ ಚಾರ್ಜಸ್ ಫ್ರೇಮ್ ಆಗಬೇಕು. ಆ ಚಾರ್ಜಸ್ ಫ್ರೇಮ್ ಮಾಡುವುದಕ್ಕಿಂತ ಮುಂಚೆ
ವಾದ ಪ್ರತಿವಾದಗಳನ್ನು ನ್ಯಾಯಾಲಯ ಆಲಿಸ್ತಾ ಇದೆ. ಅದರ ಜೊತೆಗೆ ಆರೋಪ ಪಟ್ಟಿಯಲ್ಲಿರುವಂಥ ಅಂಶಗಳು ಈಗ ಲಭ್ಯ ಆಗಿರುವಂಥದ್ದು. ಇದರಲ್ಲಿ ಆರೋಪಿಯೇನಲ್ಲ, ಡಿ ಕೆ ಶಿವಕುಮಾರ್ ಅವರು ಆರೋಪಿಯಲ್ಲ ಅಥವಾ ರೇವಂತ್ ರೆಡ್ಡಿ ಅವರು ಆರೋಪಿಯೇನಲ್ಲ, ಯಾರನ್ನು ಕೂಡ ಆರೋಪಿಗಳಂತೇಳಿ ಪರಿಗಣಿಸಿಲ್ಲ. ಬಟ್ ಡೊನೇಷನ್ ಕೊಟ್ಟಿದ್ದಕ್ಕೆ ಅವರಿಂದ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಇದನ್ನೆಲ್ಲ ಈ ಎಲ್ಲ ಸಾಕ್ಷ್ಯಗಳನ್ನು, ಈ ಎಲ್ಲ ಹೇಳಿಕೆಗಳನ್ನು, ಫಾರ್ ಎಕ್ಸಾಂಪಲ್ ನಾವೇ ಒಂದು ಉದಾಹರಣೆ ಕೊಟ್ವಿ. ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಗೋಸ್ಕರ ದುಡ್ಡನ್ನು ಕೊಟ್ಟಂತಹ ಕಾಂಗ್ರೆಸ್ನ ನಾಯಕರೊಬ್ಬರು ತಮಗೆ ಟಿಕೆಟ್ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ನನ್ನ ದುಡ್ಡನ್ನು ನನಗೆ ವಾಪಸ್ ಕೊಡಿ ಅಂತೇಳಿ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದರು ಎನ್ನುವಂಥ ಅಂಶವನ್ನು ಆರೋಪ ಪಟ್ಟಿಯಲ್ಲಿ ಇಡಿ ಹೇಳಿರುವಂಥದ್ದು. ಸೊ ಅವೆಲ್ಲವನ್ನು ಕೂಡ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮತ್ತು ಸ್ಯಾಮ್ ಪಿತ್ರೋಡಾ ಯಾರೆಲ್ಲ ಯಂಗ್ ಇಂಡಿಯಾದಲ್ಲಿ ಟ್ರಸ್ಟಿಗಳಾಗಿದ್ದಾರೆ, ಜೊತೆಗೆ ಖಜಾಂಚಿಗಳು ಯಾರೆಲ್ಲ ಇದ್ದಾರೆ, ಅವರ ವಿರುದ್ಧ ಸಾಕ್ಷ್ಯಗಳಾಗಿ ಬಳಕೆ ಮಾಡಿಕೊಳ್ಳುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.